ಈ ದಿನ ಏನೋ ಮಾಲೂರು ತಾಲೂಕಿನ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ನಮ್ಮ ಸ್ನೇಹಿತರು ಮಂಜುನಾಥ್ ಗೌಡ್ರ ಒಂದು ಅಭಿಮಾನಿ ಆದಂತಹ ಕಿರಣ್ ರಾವ್ರವರ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಮಾಲೂರು ತಾಲೂಕಿನಲ್ಲಿ ಎಲ್ಲ ಯುವಕರಿಗೆ ಹುಟ್ಟುಹಬ್ಬ ಅನ್ನೋದು ಒಂದು ಮಾದರಿಯಾಗಿರ್ಬೇಕು, ಇದೊಂದು ವಿಶೇಷವಾಗಿ ಮಾಡಬೇಕು. ಏನು ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಬಡವರು ರಕ್ತ ಕೊರತೆಯಿಂದ ಹಲವಾರು ಒಂದು ರೋಗಿಗಳಿಗೆ ತೊಂದರೆ ಆಗಿದೆ. ಇದು ನಾವು ವಿಜೃಂಭಣೆಯನ್ನ ಮಾಡ್ಕೊಳೋದಾಗ್ಲಿ ತೋರಿಕೆಗೆ ಮಾಡ್ಕೊಳೋದಾಗ್ಲಿ ಮಾಡಬಾರ್ದು. ನಾವು ಒಂದು ರಕ್ತದಾನ ಶಿಬಿರದ ಮುಖಾಂತರವಾಗಿ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಇವತ್ತು ಸುಮಾರು ಒಂದು 300 ಜನ ಯುವಕರಲ್ಲಿ ಸೇರಿ ಒಂದು 250 ಯೂನಿಟ್ ರಕ್ತವನ್ನು ನೀಡಿದ್ದಾರೆ. ಅವರಿಗೆ ದಯಾಮಯದ ಭಗವಂತನು ಶುಭ ಕೋರ್ಲಿ ಅಂತೇಳಿ ಎಲ್ಲರ ಮುಖಾಂತರ ಆಶಿಸ್ತೀನಿ. ಅದ್ರ ಜೊತೆಗೆ ನಮಗೆಲ್ಲ ಶಕ್ತಿ ಮಾಲೂರು ತಾಲೂಕಿನಲ್ಲಿ ನಮ್ಮೆಲ್ಲರ ನಾಯಕರಾದಂಥ ಮಂಜುನಾಥ್ ಗೌಡ್ರು ಅವರ ಒಂದು ಶಕ್ತಿಯಿಂದ ಇವತ್ತು ನಮ್ಮೆಲ್ಲ ಬೆಳವಣಿಗೆ ಆಗಿದೆ. ಅದೇ ರೀತಿ ಒಂದು ಮಧ್ಯಮ ವರ್ಗದಿಂದ ಕುಟುಂಬದಿಂದ ಬಂದಂತ ಯುವಕ ಇವತ್ತು ಈ ಎತ್ತರಕ್ಕೆ ಬೆಳೆದಿದ್ದಾನೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ಶಕ್ತಿ ಅವ್ರಿಗೆ ದೇವರು ಕೊಡ್ಲಿ. ನಮ್ದೆಲ್ಲ ಗುರಿ ಇಷ್ಟೇ, ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ನಾವು ಮಂಜಣ್ಣವ್ರನ್ನ ತಾಲೂಕಿನಲ್ಲಿ ಶಾಸಕರು ಮಾಡೋದ್ರ ಮುಖಾಂತರವಾಗಿ ನಾವು ಈ ಕಾರ್ಯಕ್ರಮಗಳ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಕಿರಣ್ ರಾವ್ ಅವ್ರಿಗೆ, ಮಂಜುನಾಥ್ ಗೌಡ್ ಅವ್ರಿಗೆ, ಬಿಜೆಪಿ ಪಕ್ಷಕ್ಕೆ ಶಕ್ತಿ ತುಂಬಾ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮ್ಮ ಮಾಲೂರು ತಾಲೂಕಿನ ಯುವ ಎಂಡಾಮಿಕ್ ಲೀಡರ್ ಅಂತೇಳಿ ಅನ್ಸ್ಕೊಂಡಿರೋ ಕಿರಣ್ ರಾವ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ನಮ್ಮ ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷರು ಆದವರು ನಮ್ಮ ಮಾಲೂರು ತಾಲೂಕಿನಿಗೆ ಒಂದು ಯುವತ್ಗೆ ಒಂದು ಯುವ ಮುಖಂಡರಾಗಿ ಉದ್ಭವಿಸಿದ್ದಾರೆ. ಮತ್ತು ಮಂಜಣ್ಣನ ಬಲಗೈ ಒಂದು ಶಕ್ತಿ ಅಂತ ಹೇಳ್ಬೋದು. ಮಾಲೂರು ತಾಲೂಕಿನ ಪ್ರತಿಯೊಬ್ಬ ಯುವ ಮುಖಂಡರು ಕಿರಣ್ ಅವನ ಬೆನ್ನೆಲುಬಿಗೆ ಇರಲಿ, ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕೆಲಸಗಳು ಈ ತರ ಮಾಡಲಿ. ಇಡೀ ಕೋಲಾರ ಜಿಲ್ಲೆಯಲ್ಲೇ ಯುವ ಮೋರ್ಚಾ ಬಿಜೆಪಿ ಯುವ ಮೋರ್ಚಾದ ಉದ್ಮುಖ ನಾಯಕನಾಗಿ ಉದ್ಭವಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪಾರ್ಟಿ ಪಕ್ಷ ಜಾತಿ ಭೇದ ಇಲ್ದಿರನೆ ಮುಂದಿನ ದಿನಗಳಲ್ಲಿ ಅಧಿಕಾರ ಆಯುಸ್ಸು ಎಲ್ಲ ಕೂಡ್ಲಿ ಅಂತೇಳಿ ನಮ್ಮ ಕಡೆ ಮಾಲೂರು ಮಹೇಶ್ ಕಡೆಯಿಂದ ಅಭಿನಂದನೆ. ಶ್ರೀಕಾಂತ್ ಯಾರಿದೆ?